ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ರೇಸು ಶುರುವಾಗಿದೆ. ಸಿದ್ದರಾಮಯ್ಯ ಬಣ ಮತ್ತು ಡಿಕೆಶಿ ಬಣದ ನಡುವೆ ತಿಕ್ಕಾಟ ತೀವ್ರಗೊಳ್ತಾ ಇದೆ. ಹೆಚ್ಚುವರಿ ಡಿಸಿಎಂ ಪಟ್ಟ ಸೃಷ್ಟಿಗೆ ಸಿದ್ದರಾಮಯ್ಯ ಬಣ ಪಟ್ಟಿಡಿದಿರುವಂತದ್ದು. ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಸ್ಪೆಷಲ್ ಅಲ್ಲ. ಇಲ್ಲಿ ಸಿದ್ದರಾಮಯ್ಯನವರ ಬಣದವರು ಹೇಳ್ತಾ ಇರೋದು. ಯಾಕಂತಂದ್ರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಮತ್ತೆ ರೇಸು ಶುರುವಾಗಿರುವ ಸಂದರ್ಭದಲ್ಲೇ ಸಿದ್ದರಾಮಯ್ಯ ಬಣ ಮತ್ತು ಡಿಕೆಶಿ ಬಣ ತಿಕ್ಕಾಟ ಹೆಚ್ಚಾಗ್ತಾ ಇದೆ. ಹೆಚ್ಚುವರಿ ಡಿಸಿಎಂ ಪಟ್ಟ ಸೃಷ್ಟಿಗೆ ಸಿದ್ದರಾಮಯ್ಯ ಬಣ ಪಟ್ಟಿಡಿದಿದೆ. ಸಿಎಂ ಸ್ಥಾನ ಬದಲಾವಣೆಗೆ ಡಿಕೆಶಿ ಬಣ ಕಸರತ್ತನ್ನು ನಡೆಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೇಲೆ ಈಗ ರಾಜ್ಯದ ನಾಯಕರು ಚಿತ್ತವನ್ನ ನೆಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಒಂದು ಕಡೆ ಡಿಸಿಎಂ ಸ್ಥಾನಕ್ಕೆ ಬಿಜೆಡ್ ಜಮೀರ್ ಅಹಮದ್ ಖಾನ್, ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಇತ್ತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಹಲವಾರು ನಾಯಕರು ದುಂಬಾಲ್ ಬಿದ್ದಿದ್ದಾರೆ. ಇತ್ತ ಕೆಎಚ್ ಮುನಿಯಪ್ಪ ಅವರಾಗಿರಬಹುದು. ಹೀಗೆ ಸಾಲು ಸಾಲು ನಾಯಕರು. ರಾಮಲಿಂಗಾರೆಡ್ಡಿ ಅವರು ಕೂಡ ನಮ್ಮ ಸಮುದಾಯಕ್ಕೆ ಈ ಬಾರಿ ಒಂದು ಡಿಸಿಎಂ ಸ್ಥಾನ ಕೊಡಿ, ನಾವು ಕೂಡ ಪಕ್ಷವನ್ನ ತಳ ಹಂತದಿಂದಲೂ ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಏನು ಬೆಳೆದು ನಿಂತಿದೆ ಅಂದ್ರೆ ಅದು ನಮ್ಮಿಂದಲೂ ಕೂಡ ಸಾಧ್ಯ ಆಗಿದೆ, ನಮ್ಮನ್ನು ಕೂಡ ಬೆಳೆಸಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸ್ಪೆಷಲ್ ಟ್ರೀಟ್ ಏನ್ ಬೇಕಾಗಿಲ್ಲ. ಒಂದು ಕೊಡಿ, ಡಿಸಿಎಂ ಪಟ್ಟ ಕೊಡ್ತೀರಾ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಡೋಕೆ ಹೇಳಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡ್ತೀರಾ ಅಥವಾ ಡಿಸಿಎಂ ಪಟ್ಟ ಬಿಡೋಕೆ ಹೇಳಿ ಅಂತ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಡಿಕೆಶಿ ಬಣದಿಂದ ಸಿಎಂ ಪಟ್ಟಕ್ಕಾಗಿ ಪಟ್ಟನ್ನ ಎಳೆದಿದ್ದಾರೆ. ಇನ್ನು ಟೈಮ್ ಇದೆ, ಈಗಲೇ ಯಾಕೆ ಇಷ್ಟು ಅರ್ಜೆಂಟ್ ಅಂತ ಗೊತ್ತಾಗ್ತಾ ಇಲ್ಲ. ಹೈಕಮಾಂಡ್ ನಾಯಕರ ಜೊತೆ ಡಿಕೆಶಿ ಚರ್ಚೆ ಮಾಡಬೇಕು ಅಂತ ಅಂದುಕೊಂಡಿದ್ದಾರೆ. ಬಟ್ ಆ ಚರ್ಚೆ ಅನಗತ್ಯ, ಅವಶ್ಯಕತೆ ಇಲ್ಲ. ಚರ್ಚೆ ನಡೆಸುವಂತಹ ಅವಶ್ಯಕತೆ ಏನಿಲ್ಲ. ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬೇಡಿ ಅಂತ ನೀವೇ ಒಂದು ವಾರ್ನಿಂಗ್ ಕೊಟ್ಬಿಡಿ. ಏನಾದ್ರೂ ಹೆಚ್ಚು ಕಮ್ಮಿ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಬಿಡಿ ಅಂತ ಇತ್ತ ಹೈಕಮಾಂಡ್ ನಾಯಕರೇ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಒಂದು ರೀತಿಯಾದಂತಹ ಕಟುವಾಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು. ಹಾಗಾಗಿ ಡಿಕೆ ಶಿವಕುಮಾರ್ ಕೂಡ ಇತ್ತ ಸಚಿವರಿಗೆ, ಶಾಸಕರಿಗೆ ವಾರ್ನಿಂಗ್ ಮಾಡಿದ್ದಾರೆ. ಯಾರೊಬ್ರು ಕೂಡ ಇದ್ರ ಬಗ್ಗೆ ಮಾತಾಡುವಂತಹ ಅವಶ್ಯಕತೆ ಇಲ್ಲ. ನಿಮ್ ಬಾಯಿಗೆ ನೀವು ಬೀಗ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಸಾಕು, ಯಾವ್ದ್ರ ಬಗ್ಗೆನೂ ಮಾತಾಡೋದಕ್ಕೆ ಹೋಗ್ಬೇಡಿ. ನನ್ನ ಮೇಲೆ ಪ್ರೀತಿ, ಕಾಳಜಿ, ಮಮಕಾರ ಇದ್ಯಾವುದನ್ನು ತೋರಿಸುವಂತಹ ಅವಶ್ಯಕತೆ ಇಲ್ಲ ಅಂತ ಬಂಡೆ ಗುಡುಗಿರುವಂಥದ್ದು.